ಹಾಯ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡೋ ನಮಸ್ಕಾರಗಳು. ಇವತ್ತು ನಾವು ಗ್ರ್ಯಾಂಡ್ ಭಾರತಿ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ವೆಸ್ಟ್ ಫೇಸಿಂಗ್ BDA ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ ಫ್ರಂಟ್ ವಾಲ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಹಾಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಫುಲ್ ಸೈಜ್ MS ಟ್ಯೂಬ್ಸ್ ಹಾಗೆ CNC ಕಟಿಂಗ್ ಶೀಟ್ ಯೂಸ್ ಮಾಡಿರೋಂಥ ಗೇಟ್ ಸಿಗುತ್ತೆ. ಫಸ್ಟ್ ಫ್ಲೋರ್ನಲ್ಲಿ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು ಎಲಿವೇಷನಲ್ಲಿ. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ 2 ಗೇಟ್ಗಳು ಸಿಗುತ್ತೆ. ಒಂದು ಪಾರ್ಕಿಂಗ್ ಸ್ಲೈಡಿಂಗ್ ಗೇಟ್ ಸಿಗುವಂಥದ್ದು, ಇನ್ನೊಂದು ನಿಮಗೆ ಒಂದು ಸಿಂಗಲ್ ಓಪನ್ ಟೈಪ್ ಗೇಟ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಮನೆಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಗೇಟ್ ಇದು. ಈ ಗೇಟ್ನಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಪಾರ್ಕಿಂಗ್ ಏರಿಯಾ ಹಾಗೆ ಈ ಕಡೆ ಸ್ಟೇರ್ ಕೇಸ್ ಏರಿಯಾ ಬಂದು ಸಪ್ರೇಟ್ ಮಾಡಿರುವಂಥದ್ದು. ವಾಲ್ನ ಕನ್ಸ್ಟ್ರಕ್ಟ್ ಮಾಡಿ ಸಪ್ರೇಟ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಗೇಟ್ ಕೂಡ ಕೊಟ್ಟಿದ್ದಾರೆ ಪಾರ್ಕಿಂಗ್ ಏರಿಯಾಗೆ ಹೋಗೋದಕ್ಕೆ. MS ಡೋರೇ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಪಾರ್ಕಿಂಗ್ ಏರಿಯಾ ಬರುವಂಥದ್ದು. ಇಲ್ಲಿ ಪಾರ್ಕಿಂಗ್ ಏರಿಯಾನಲ್ಲಿ ನಿಮಗೆ ಇದು ಬಂದು ಬೋರ್ವೆಲ್ ಬರುತ್ತೆ. ಇದು ಬಂದು ಸಂಪ್ ಬರುವಂಥದ್ದು. ಹಾಗೆ 15x15 ಡಿಜಿಟಲ್ ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ ಪಾರ್ಕಿಂಗ್ನಲ್ಲಿ. ಪಾರ್ಕಿಂಗ್ ವಾಲ್ ಪೂರ್ತಿ ನಿಮಗೆ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್. ವಿಂಡೋಸ್ ಕೂಡ ಕೊಟ್ಟಿರುವಂಥದ್ದು, UPVC ಸ್ಲೈಡಿಂಗ್ ವಿಂಡೋಸ್ ಹಾಗೆ MS ಗ್ರಿಲ್ ಮಾಡಿರುವಂಥದ್ದು ಇಲ್ಲಿ ಪಾರ್ಕಿಂಗ್ನಲ್ಲಿ. ಬಿಲ್ಡಿಂಗ್ನ 3 ಕಡೆ ನಿಮಗೆ 2.5 ಫೀಟ್ ಸೆಟ್ ಬ್ಯಾಕ್ ಸಿಗುತ್ತೆ. ಹಾಗೆ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ ಇಲ್ಲಿ MS ಗೇಟ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಸ್ಲೈಡಿಂಗ್ ಗೇಟ್ ಕೊಟ್ಟಿರುವಂಥದ್ದು ಪಾರ್ಕಿಂಗ್ನಲ್ಲಿ. ಗ್ಯಾಸ್ ಸಿಲಿಂಡರ್ ಇಟ್ಟೋದಕ್ಕೆ ಇಲ್ಲಿ ಕಾರ್ನರಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಈ ಕಡೆ ನಿಮಗೆ ಒಂದು ವಾಷಿಂಗ್ ಏರಿಯಾ ಕೂಡ ಕೊಟ್ಟಿದ್ದಾರೆ ಟ್ಯಾಪ್ಸ್ ಕೊಟ್ಟು. ಇಲ್ಲಿ ಈ ಡೋರ್ ಪಕ್ಕದಲ್ಲೇ ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್ ಇಟಾಲಿಯನ್ ಮಾರ್ಬಲ್ ಗ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡೋದಾದ್ರೆ ನೀವು ಸ್ಟೇರ್ ಕೇಸ್ ಏರಿಯಾ ಥರ ನೋಡೋದಾದ್ರೆ ಪೂರ್ತಿ ಸ್ಟೇರ್ ಕೇಸ್ ಏರಿಯಾ ವಾಲ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವಿಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಕಾವೇರಿ ವಾಟರ್ ಮೀಟರ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿ ಟ್ಯಾಪ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಪೇಸ್ ಸಿಗುತ್ತೆ. ಹಾಗೆ ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು. ರೈಲಿಂಗ್ಸ್ ಅಲ್ಲಿ ಪೂರ್ತಿ ಎಲ್ಲ ವಾಲ್ ಕೂಡ ನಿಮಗೆ ಸ್ಟೇರ್ ಕೇಸ್ ವಾಲ್ ಫಸ್ಟ್ ಫ್ಲೋರ್ ವರೆಗೂ ನಿಮಗೆ ಫಸ್ಟ್ ಫ್ಲೋರ್ ರೂಫ್ ವರೆಗೂ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೀವು ಮೈನ್ ಡೋರ್ ನೋಡೋದಾದ್ರೆ ನಿಮಗೆ ಮೈನ್ ಡೋರ್ನಲ್ಲಿ ಒಂದು ಸೈಡ್ ಫಿಕ್ಸೆಡ್ ವಿಂಡೋ ಕೊಟ್ಟು ಮೈನ್ ಡೋರ್ ಕೊಟ್ಟಿರುವಂಥದ್ದು. ಮೇಲೆ ಕೂಡ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿದ್ದಾರೆ. ಇಚಿಂಗ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಫಿಕ್ಸೆಡ್ನಲ್ಲಿ. ಹಾಗೆ ಡೋರ್ನಲ್ಲಿ ಬಂದು ಕಾರ್ವಿಂಗ್ ಟೀಕುಡ್ ಡೋರ್ ಯೂಸ್ ಮಾಡಿರುವಂಥದ್ದು. ಎಲ್ಲ ಮ್ಯಾಟ್ ಫಿನಿಶಿಂಗ್ ಪಾಲಿಶ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ PVC ರ್ಯಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದರೆ ಮೇನ್ ಡೋರಿಂದ ಮೊದಲು ಬಲಗಡೆ ರೈಟ್ ಸೈಡ್ನಲ್ಲಿ ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾದಲ್ಲಿ ನಿಮಗೆ 2 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಲ್ಯಾಮಿನೇಟ್ಸ್ ಆಗಿ ರ್ಯಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಹಾಗೆ ವಿನಿಯರ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಇಲ್ಲಿ TV ಕ್ಯಾಬಿನೆಟ್ನ ಈ ಕಡೆ ಕಾರ್ನರಲ್ಲಿ ನಿಮಗೆ ಬಾಲ್ಕನಿ ಡೋರ್ ಕೊಟ್ಟಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಲಿವಿಂಗ್ನಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುವಂಥದ್ದು. ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ ಆಗಿ ಡೋರ್ ಸಿಗುತ್ತೆ ಬಾಲ್ಕನಿನಲ್ಲಿ. ಹಾಗೆ ಬಾಲ್ಕನಿ ವಾಲ್ಸ್ ಬಂದು ನಿಮಗೆ 3 ವಾಲ್ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ PVC ರ್ಯಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ರೋಡ್ ಸೈಡ್ ಬರುವಂಥದ್ದು ನಿಮಗಿದು ಬಾಲ್ಕನಿಯಲ್ಲಿ. ಹಾಗೆ ನಿಮಗೆ ಸ್ಟೇರ್ ಕೇಸ್ ಬಾಟಮ್ ಕೂಡ ನಿಮಗೆ ವಿನಿಯರ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ನ ಈ ಕಡೆ ನಿಮಗೆ ನೋಡೋದಾದ್ರೆ ಇಲ್ಲೂ ಕೂಡ ಒಂದು ಡೋರ್ ಕೊಟ್ಟಿದ್ದಾರೆ. ವಿನಿಯರ್ನಲ್ಲಿ ಮಾಡಿರುವಂಥ ಡೋರ್ ಕೊಟ್ಟಿರುವಂಥದ್ದು. ಇದು ನಿಮಗೆ ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಡೋರ್. ಇದು ನೋಡ್ಬೋದು, ಇಲ್ಲಿ ಕಾಮನ್ ವಾಶ್ರೂಮ್ ಬರುವಂಥದ್ದು. ಹಾಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ಬರುತ್ತೆ. ಹ್ಯಾಂಡ್ ವಾಶ್ ಜೊತೆ ಮಿರರ್ ಬರುವಂಥದ್ದು. ಲಿವಿಂಗ್ನ ಫುಲ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ತುಂಬ ಸ್ಪೇಷಿಯಸ್ ಆಗಿ ಬರುವಂಥದ್ದು. ನಿಮಗೆ ಆರಾಮಾಗಿ 15 ಫೀಟ್ ಸೋಫಾ ಬೇಕಾದರೂ ಹಾಕೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಬಾಟಮಲ್ಲಿ ಕೂಡ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ.
ಹಾಗೆ ಇಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಎಲ್ಲ ಕಡೆ ನಿಮಗೆ ಲಿಫ್ಟ್ ಏರಿಯಾ ವಾಲ್ನಲ್ಲಿ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ನಲ್ಲಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಹಾಗೆ ಡೋರ್ನ ಲೆಫ್ಟ್ ಸೈಡ್, ಮೇನ್ ಡೋರ್ನ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಆರ್ಚ್ ಸಿಗುತ್ತೆ, ವಿನಿಯರ್ನಲ್ಲಿ ಮಾಡಿರೋಂಥ ಆರ್ಚ್. ಇದು ಕಿಚನ್ ಡೈನಿಂಗ್ ಆಗಿ ಪೂಜಾಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಆರ್ಚ್ ಇದು. ಈ ಆರ್ಚ್ನಲ್ಲಿ ಒಳಗಡೆ ಅಂತ ಹೇಳಿದ್ರೆ ನಿಮಗೆ ಮೊದಲು ಡೈನಿಂಗ್ ಏರಿಯಾ ಸಿಗುವಂಥದ್ದು. ಡೈನಿಂಗ್ ಏರಿಯಾನಲ್ಲಿ ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿರುವಂಥದ್ದು. ಹಾಗೆ ಓಪನ್ ಸ್ಪೇಸ್ ಸಿಗುತ್ತೆ ಡೈನಿಂಗ್ ಟೇಬಲ್ ಹಾಕೋದಕ್ಕೆ. ಇಲ್ಲೂ ಕೂಡ ಒಳಗಡೆ ಕೂಡ ನಿಮ್ಗೆ ಒಂದು ಆರ್ಚ್ ಮಾಡಿದ್ದಾರೆ. ವಿನಿಯರ್ ಆಗಿ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇದು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಮಾಡಿರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟೆಂಡಮ್ ಬಾಕ್ಸಸ್ ಸಿಗುತ್ತೆ. ಒಂದು SS ಪುಲ್ಔಟ್ ಸಿಗುವಂಥದ್ದು. ಹಾಗೆ ಸ್ಲ್ಯಾಬ್ನಲ್ಲಿ ಬಂದು ಗ್ರಾನೈಟ್ನ 20 mm ಗ್ರಾನೈಟ್ನ ಸ್ಲ್ಯಾಬ್ ಸಿಗುತ್ತೆ. ಕ್ಯಾರಿಸಿಲ್ ಬ್ರ್ಯಾಂಡ್ನ 2 ಫೀಟ್ ಇರುವಂಥ ಸಿಂಕ್ ಹಾಕಿರುವಂಥದ್ದು, ಕ್ವಾಡ್ಸ್ನ ಸಿಂಕ್. ವಾಲಲ್ಲಿ ಪೂರ್ತಿ ನಿಮಗೆ ಪೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು. ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ನಲ್ಲಿ ಮಾಡಿರುವಂಥ ಕಿಚನ್ ಕ್ಯಾಬಿನೆಟ್ ಸಿಗುವಂಥದ್ದು. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ನೋಡೋದಾದ್ರೆ ನಿಮಗೆ ಪಕ್ಕದಲ್ಲೇ ಯುಟಿಲಿಟಿಗೆ ಹೋಗೋದಕ್ಕೆ ಟೀಕುಡ್ ಡೋರ್ ಸಿಗುವಂಥದ್ದು. ಕಿಚನ್ ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಇಲ್ಲೂ ಕೂಡ ಒಂದು 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ಗ್ರಿಲ್ ಕೂಡ ಮಾಡಿರುವಂಥದ್ದು. MS ರಾಡ್ಸ್ ಯೂಸ್ ಮಾಡಿರುವಂಥ ಗ್ರಿಲ್ ಸಿಗುತ್ತೆ ಯುಟಿಲಿಟಿನಲ್ಲಿ. ಆರ್ಚ್ನ ಒಳಗಡೆಯಿಂದ ಒಂದ್ಸರಿ ನೋಡ್ಕೊಳ್ಳಿ. CNC ಕಟ್ಟಿಂಗ್ ಫಂಡ್ರಮ್ಯಾಕ್ಸ್ ಸನ್ಬೋರ್ಡ್ ಯೂಸ್ ಮಾಡಿರುವಂಥದ್ದು. ಸನ್ಬೋರ್ಡ್ನಲ್ಲಿ CNC ಕಟ್ಟಿಂಗ್ ಮಾಡಿ ಹಾಕಿರುವಂಥದ್ದು. ಇಲ್ಲಿ ಡಿಸೈನರ್ ಕಟಿಂಗ್ ಮಾಡಿರುವಂಥದ್ದು. ಈ ಕಡೆ ನೋಡಿದ್ರೆ ನಿಮಗೆ ಡೈನಿಂಗ್ನ ಎಡಗಡೆ ದೇವ್ ಮೂಲೆ ಕರೆಕ್ಟಾಗಿ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಫ್ರಂಟ್ ಆರ್ಚ್ ವಾಸ್ಕಲ್ ಹಾಗೆ ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಆರ್ಚ್ ಬಂದು ಕಾರ್ವಿಂಗ್ ಮಾಡಿರುವಂಥದ್ದು. ಹಾಗೆ ಈ ಕಡೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಫ್ಲೋರಿಂಗ್ನಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ಫ್ಲೋರಿಂಗ್ ವಾಲ್ ಪೂರ್ತಿ ಎಲ್ಲ ನಿಮಗೆ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಪೂಜಾ ರೂಮ್ನಲ್ಲಿ. ಸೀಲಿಂಗ್ ಅಲ್ಲಿ ವಿನಿಯರ್ನಿಂದ ಪಾಲಿಶ್ಡ್ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ಇಲ್ಲಿ ಸ್ಟೇರ್ ಕೇಸಲ್ಲಿ ಕೂಡ ನಮಗೆ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ಸ್ಟೇರ್ ಕೇಸ್ನಲ್ಲಿ. ರೈಲಿಂಗ್ ಬಂದು SS ಟ್ಯೂಬ್ಸ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಒಂದು ಬಾಲ್ಕನಿ ಸಿಗುವಂಥದ್ದು. ಇಲ್ಲೂ ಕೂಡ ಅಟ್ಯಾಚ್ ವಿಂಡೋ ವಿತ್ ಡೋರ್ ಮಾಡಿರುವಂಥದ್ದು ಟೀಕುಡ್ನಲ್ಲಿ. ಈ ಬಾಲ್ಕನಿ ನಿಮಗೆ ಪೂರ್ತಿ 4 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಏರಿಯಾಗೆ ಕೊಟ್ಟಿರುವಂಥದ್ದು, ಅಂದರೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇನ್ಲೆಟ್ ಔಟ್ಲೆಟ್ ಆಗಿ ಪೋರ್ಟ್ ಕೊಟ್ಟಿರುವಂಥದ್ದು. ಇಲ್ಲಿ ಪೂರ್ತಿ ಬಾಲ್ಕನಿ ಏರಿಯಾ MS ಗ್ರಿಲ್ಲಿಂದ ಕವರ್ ಕೂಡ ಮಾಡಿರುವಂಥದ್ದು. ಹಾಗೆ ನಾವು ಮಾಸ್ಟರ್ ಬೆಡ್ರೂಮ್ ನೋಡೋದಾದ್ರೆ, ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಪೂರ್ತಿ ವಿನಿಯರ್ ಯೂಸ್ ಮಾಡಿ, ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥ ವಾರ್ಡ್ರೋಬ್ ಸಿಗುವಂಥದ್ದು. 3 ಡೋರ್ ಸ್ಲೈಡಿಂಗ್ ಆಗಿ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್. ಕೆಳಗಡೆ 4 ಡ್ರಾಯರ್ಗಳು ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ POP ಆಗಿ ವಿನಿಯರ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುವಂಥದ್ದು. ಹಾಗೆ ಈ ಕಡೆ ವಾಲ್ನಲ್ಲಿ ನಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಇದು ಕೂಡ ವಿನಿಯರ್ ಆಗಿ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್. TV ಕ್ಯಾಬಿನೆಟ್ನ 2 ಕಡೆ ಡೋರ್ಗಳಿದೆ, 2 ಸೈಡ್ನಲ್ಲೂ. ಒಂದು ಬಂದು ಬಾಲ್ಕನಿಗೆ ಹೋಗೋದಕ್ಕೆ, ಇದು ಬಂದು ಬಾಲ್ಕನಿ ಬರುವಂಥದ್ದು ನೋಡ್ಬೋದು. ರೋಡ್ ಸೈಡ್ ವೆಸ್ಟ್ ಫೇಸಿಂಗ್ ಸೈಡ್ ಬಂದಂಥ ಬಾಲ್ಕನಿ. ವಾಲ್ ಪೂರ್ತಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಸೇಮ್ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಬಾತ್ರೂಮ್ಸ್ ಅಲ್ಲಿ ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಬಿಲ್ಡಿಂಗ್ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಎಲ್ಲ ಡೋರ್ಸ್ ಕೂಡ ನಿಮಗೆ ಟೀಕುಡ್ ಯೂಸ್ ಮಾಡಿರುವಂಥದ್ದು, ಬೇರೆ ಯಾವುದು ವುಡ್ ಯೂಸೇ ಮಾಡಿಲ್ಲ. ಇಲ್ಲಿ ವಿಂಡೋಸ್, ಡೋರ್ಸ್, ವಾಸ್ಕಲ್ಸ್ ಎಲ್ಲ ಟೀಕುಡ್ನಲ್ಲೇ ಮಾಡಿರುವಂಥದ್ದು. ಬಾತ್ರೂಮ್ ಇನ್ಕ್ಲೂಡಿಂಗ್ ಬಾತ್ರೂಮ್ ಕೂಡ ಟೀಕುಡ್ನಲ್ಲೇ ಮಾಡಿರುವಂಥದ್ದು. ಇದು ಬಂದು ಕಿಡ್ಸ್ ರೂಮ್ ಬರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಒಂದು 3 ಶಟರ್ ಆಗಿ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ವಿನಿಯರ್ನಲ್ಲಿ ಮಾಡಿರುವಂಥ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಲಾಫ್ಟ್ ಹಾಗೆ ಡ್ರಾಯರ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವಿನಿಯರ್ ಹಾಗೆ POP ಯೂಸ್ ಮಾಡಿರುವಂಥ
ಫಾಲ್ ಸೀಲಿಂಗ್ ಡಿಸೈನ್ ಸಿಗುವಂಥದ್ದು. ಇಲ್ಲಿ ಕೂಡ ಒಂದು ಲಾಫ್ಟ್ ಕೆಳಗಡೆ ಒಂದು ಡೋರ್ ಸಿಗುತ್ತೆ. ಇದು ಕೂಡ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಹಾಗೆ ಡ್ರೆಸ್ಸಿಂಗ್ ಮಿರರ್ಗೆ ಹೋಗೋದಕ್ಕೆ ಕೊಟ್ಟಿರುವಂತಹ ಡೋರ್ ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದ್ರೆ ನಿಮಗೆ ಮೊದಲು ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುತ್ತೆ, ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು. ಈ ಕಡೆ ನೋಡೋದಾದ್ರೆ ನೀವು ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು, ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ಪೂರ್ತಿ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಅದು ಕೂಡ ಇನ್ನು ಹೊರಗೆ ಬಂದು ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ನಲ್ಲಿ ನಮಗೆ ಒಂದು ರೂಮ್ ಹಾಗೆ ಒಂದು ಹೋಮ್ ಥಿಯೇಟರ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಥರ್ಡ್ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಪ್ರಾವಿಷನ್ ಇದೆ. ಗ್ರೌಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ವರೆಗೂ ಸೀಲಿಂಗಲ್ಲಿ POP ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಒಂದು 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. 3 ಡೋರ್ ಹಾಗೆ ಒಂದು 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇನ್ನು ಸೀಲಿಂಗಲ್ಲಿ ಬಂದು POP ಹಾಗೆ ವಿನಿಯರ್ ರಾಫ್ಟರ್ಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಈ ಕಡೆ ನಿಮಗೆ ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ಸ್ ಮಾಡಿರುವಂಥದ್ದು, ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಕೆಳಗಿನಾಗೆ ಈ ರೂಮ್ನಲ್ಲಿ ಕೂಡ ಸೇಮ್ ಪ್ಲೇಸ್ನಲ್ಲಿ ಬಾಲ್ಕನಿ ಸಿಗುತ್ತೆ. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬಾಲ್ಕನಿ ಸಿಗುವಂಥದ್ದು. ಡೋರ್ ಬ್ಯಾಕ್ ಸೈಡಲ್ಲಿ ರೂಮ್ ಡೋರ್ ಬ್ಯಾಕ್ ಸೈಡ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ಬಾತ್ರೂಮ್ಸ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಇನ್ನು ಈ ಕಡೆ ನೋಡೋದಾದ್ರೆ ನಮಗೆ ಬಾಲ್ಕನಿ ಇದ್ದಂಥ ಜಾಗದಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ. ಅದರ ಪಕ್ಕದಲ್ಲೇ ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು. ಇಲ್ಲಿ ಹೋಮ್ ಥಿಯೇಟರ್ ರೂಮ್ನಲ್ಲಿ ನಿಮಗೆ ಒಂದು 2 ಶಟರ್ ಹಾಗೆ ಒಂದು 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಪ್ಲೈನ್ ವಾಲ್ ಸಿಗುವಂಥದ್ದು. ಇಲ್ಲಿ ಯಾವುದು ನಿಮಗೆ ಇಂಟೀರಿಯರ್ ವರ್ಕ್ ಸಿಗಲ್ಲ. ಈಗ ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಬಂದು ವುಡನ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಇದೊಂದೇ ಜಾಗದಲ್ಲಿ ನಿಮಗೆ ಟೈಲ್ ಸಿಗುವಂಥದ್ದು. ಮಿಕ್ಕಿದ್ದ ಎಲ್ಲ ಫ್ಲೋರಿಂಗಲ್ಲೂ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಈ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆನೂ. ಇಲ್ಲಿಂದ ನಮಗೆ ಮೇಲೆ ಟೆರೆಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ನಲ್ಲೇ ಹೋಗಬೇಕಾಗತ್ತೆ. ಲಿಫ್ಟ್ ಬಂದು ನಿಮಗೆ ಇಲ್ಲಿಗೆ ಎಂಡ್ ಆಗುವಂಥದ್ದು ಥರ್ಡ್ ಫ್ಲೋರ್ನಲ್ಲಿ. ಇಲ್ಲಿಂದ ಮೇಲೆ ನಮಗೆ ಬಂದರೆ ಟೆರೆಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಹಾಗೆ 2 ಶಟರ್ ಟೀಕ್ವುಡ್ ವಿಂಡೋ ಸಿಗುವಂಥದ್ದು. ಇಲ್ಲೂ ಕೂಡ ಸ್ಟೇರ್ ಕೇಸ್ ಹೆಡ್ ರೂಮ್ ಟಾಪಲ್ಲಿ ನಿಮಗೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಜೂಮರ್ ಲೈಟ್ ಹಾಕಿರೋವಂಥದ್ದು. ಇಲ್ಲಿ ನಾವು ಹೊರಗೆ ಬಂದ್ರೆ ಮೊದಲು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುವಂಥದ್ದು. ಇದು ಸೆಂಟರ್ನಲ್ಲಿ ಬರುವಂಥದ್ದು. ಬಿಲ್ಡಿಂಗ್ನ ಸೆಂಟರ್ನಲ್ಲಿ ಸ್ಟೇರ್ ಕೇಸ್ ಹೆಡ್ ರೂಮ್ ಬರುವಂಥದ್ದು. 2 ಕಡೆ ನಿಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಈ ಕಡೆ ಫುಲ್ ಓಪನ್ ಏರಿಯಾ ಸಿಗುವಂಥದ್ದು. ಎಲಿವೇಶನ್ಗೆ ಡಿಸೈನ್ ಮಾಡಿದ್ದಾರೆ. ಇನ್ನು ಆ ಕಡೆ ನೋಡೋದಾದ್ರೆ ನಮಗೆ ಇಲ್ಲೂ ಕೂಡ ಓಪನ್ ಏರಿಯಾ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಇಲ್ಲೂ ಕೂಡ 4 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬಟ್ಟೆ ಒಣಗಾಕೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು MS ನಲ್ಲಿ. ಇಲ್ಲಿ ಹೆಡ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ, MS ನಿಂದ ಮಾಡಿರುವಂಥ ಲ್ಯಾಡರ್. ಮೇಲೆ ನಿಮಗೆ ಟ್ಯಾಂಕ್ ಇನ್ಸ್ಟಾಲ್ ಮಾಡಿರುವಂಥದ್ದು. 2 ಟ್ಯಾಂಕ್ಗಳು ಇನ್ಸ್ಟಾಲ್ ಆಗಿದೆ. ಹಾಗೆ ಸೋಲಾರ್ ಕೂಡ ಇನ್ಸ್ಟಾಲ್ ಆಗಿದೆ. ಇದೊಂದು ಬಿಲ್ಡಿಂಗ್ ಬಂದು ನಿಮಗೆ ಜ್ಞಾನ ಭಾರತಿ BDA ಸೈಟ್ ನಲ್ಲಿ ಕಟ್ಟಿರುವಂಥದ್ದು. ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಬರುತ್ತೆ. BDA ಡಾಕ್ಯುಮೆಂಟ್ ಆಗಿರೋದ್ರಿಂದ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಲೋನ್ ಆಗುತ್ತೆ. ಹಾಗೆ 100% ಲೀಗಲ್ ಡಾಕ್ಯುಮೆಂಟ್ ಆಗಿರುತ್ತೆ. BDA ಸೈಟ್ ಇದು. ಹಾಗೆ ನಿಮಗೆ ಈ ಬಿಲ್ಡಿಂಗ್ ಬಗ್ಗೆ ಇನ್ನೂ ಡೀಟೇಲ್ಸ್, ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ತ್ರಿನೇತ್ರ ಪ್ರಾಪರ್ಟೀಸ್.